ಈ ಟನಲ್ ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಕ್ಕೂ ಮುನ್ನ ಒಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ತೆಲಂಗಾಣದಲ್ಲಿ ಬಸ್ ಆಕ್ಸಿಡೆಂಟ್ ಆಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ತೆಲಂಗಾಣದಲ್ಲಿ ಭೀಕರ ಬಸ್ ಅಪಘಾತ ಸಂಭವಿಸಿದ್ದು 21 ಜನ ಪ್ರಯಾಣಿಕರು ಬಲಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ. ಜವರಾಯನಾಗಿ ಜಲ್ಲಿ ತುಂಬಿದ್ದ ಟಿಪ್ಪರ್ ಲಾರಿ ಎಂಟ್ರಿ ಆಗಿದೆಯಂತೆ. ಬಸ್ ಮತ್ತು ಜಲ್ಲಿ ಲಾರಿ ಮುಖಾಮುಖಿಯಾಗಿ ಡಿಕ್ಕಿ ಸಂಭವಿಸಿ 20ಕ್ಕೂ ಹೆಚ್ಚು ಪ್ರಯಾಣಿಕರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಡಿಕ್ಕಿ ಹೊಡೆದು ಬಸ್ ಮೇಲೆ ಲಾರಿ ಪಲ್ಟಿಯಾಗಿ ಬಿದ್ದಿದೆಯಂತೆ. ಅಂದ್ರೆ ಆ ಆಕ್ಸಿಡೆಂಟ್ ನ ಭೀಕರತೆ ಎಷ್ಟರ ಮಟ್ಟಿಗಿದೆ ನೋಡಿ. ಲಾರಿ ಡಿಕ್ಕಿ ಹೊಡೆದ ರಭಸಕ್ಕೆ ಇಡೀ ಬಸ್ ಛಿದ್ರ ಆಗಿ ಹೋಗಿದೆ. ರಾಂಗ್ ರೂಟ್ ನಲ್ಲಿ ಬಂದು ಟ್ರಕ್ ಚಾಲಕ ಗುದ್ದಿದ್ದಾರಂತೆ. ಟ್ರಕ್ ಚಾಲಕನ ಅಜಾಗರೂಕತೆ ಈ ಅಪಘಾತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯಲ್ಲಿ ಸಂಭವಿಸಿರುವಂತಹ ಘಟನೆ 11 ಪುರುಷರು ಮಗು ಸೇರಿ 8 ಮಹಿಳೆಯರ ದುರ್ಮರಣ ಆಗೋಗಿದೆ. 70 ಜನ ಪ್ರಯಾಣಿಕರಿದ್ರಂತೆ ಬಸ್ನಲ್ಲಿ. ಅದರ ಮೇಲೆಯೇ ಜಲ್ಲಿ ತುಂಬಿದ್ದ ಟಿಪ್ಪರ್ ಲಾರಿ ಪಲ್ಟಿಯಾಗಿ ಬಿದ್ದಿದೆ. ಟಿಪ್ಪರ್ ಲಾರಿ ಪಲ್ಟಿ ಆಗಿರುವಂತಹ ಪರಿಣಾಮ ಎಕ್ಸಾಕ್ಟ್ಲಿ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಬಸ್ನ ಪರಿಸ್ಥಿತಿ ಎಷ್ಟರ ಮಟ್ಟಿಗಿದೆ ಅಂತ ಸಹಜವಾಗಿ ಆತಂಕ ಸೃಷ್ಟಿ ಮಾಡುವಂತಹ ಪರಿಸ್ಥಿತಿ ದೃಶ್ಯಗಳು. 20ಕ್ಕೂ ಹೆಚ್ಚು ಜನ ಸ್ಥಳದಲ್ಲೇ ಮೃತಪಟ್ಟಿದ್ರೆ 60 ಜನ ಪ್ರಯಾಣಿಕರಿದ್ರಂತೆ ಈ ಬಸ್ಸಲ್ಲಿ. ಉಳಿದ ಪ್ರಯಾಣಿಕರ ಪರಿಸ್ಥಿತಿ ಏನು ಅನ್ನೋದು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಸ್ಥಳೀಯರೇ ಸೇರ್ಕೊಂಡು ಆ ಬಸ್ನಲ್ಲಿ ಸಿಲುಕಾಕಿಕೊಂಡವರನ್ನ ಕೆಲವರನ್ನ ರಕ್ಷಣೆ ಮಾಡಿ ಹೊರ ಕರೆತಾ ಇರುವಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಟಿಪ್ಪರ್ ಲಾರಿ ಪಲ್ಟಿಯಾಗಿ ಬಿದ್ದಿರುವಂತಹ ದೃಶ್ಯ, ಮತ್ತೊಂದು ಕಡೆ ಲಾರಿ ಪಲ್ಟಿಯಾಗಿ ಬಸ್ ಮೇಲೆ ಬಿದ್ದಿರುವಂತಹ ಪರಿಣಾಮ ಇಡೀ ಬಸ್ ನಜ್ಜುಗುಜ್ಜಾಗಿರುವಂತಹ ದೃಶ್ಯಗಳು. ಬಸ್ನ ಮೇಲ್ಭಾಗ ಕಂಪ್ಲೀಟ್ ಆಗಿ ಮಗಚ್ ಹೋಗಿದೆ. ಆ ಬಸ್ನಲ್ಲಿದ್ದಂತಹ ಪ್ರಯಾಣಿಕರ ಪರಿಸ್ಥಿತಿ ಏನು ಅನ್ನೋದು ಸದ್ಯ ಇರುವಂತಹ ಆತಂಕ. ಎಲ್ಲರೂ ಕೂಡ ಸೇಫ್ ಆಗಿರ್ಲಿ, ಎಲ್ಲರೂ ಕೂಡ ಸೇಫ್ ಆಗ ಆಚೆ ಬರ್ಲಪ್ಪ ಅನ್ನೋದಷ್ಟೇ ನಮ್ಮ ಆಶಯ, ನಮ್ಮ ವಿಶ್ ಕೂಡ. ಬಟ್ ಆತಂಕದ ಪರಿಸ್ಥಿತಿ, ಜನ ಕೂಡ ಗಲಿಬಿಲಿಗೊಂಡಿದ್ದಾರೆ. ಎಕ್ಸಾಕ್ಟ್ಲಿ ಈ ಸಂದರ್ಭದಲ್ಲಿ ಏನ್ ಮಾಡಬೇಕು, ಹೇಗೆ ಅವ್ರನ್ನ ರಕ್ಷಣೆ ಮಾಡಬೇಕು ಅಂತ ಒಂದು ಆತಂಕದ ಪರಿಸ್ಥಿತಿ ಜನರಲ್ಲೂ ಕೂಡ ಇರುತ್ತೆ, ಮನಸ್ಥಿತಿ ಕೂಡ ಇರುತ್ತೆ. ಆದ್ರೂ ಕೂಡ ಕೆಲವರು ಮುಂದೆ ಹೋಗಿ ಕೆಲವರನ್ನ ಸೇಫ್ ಆಗಿ ಆಚೆ ತರುವಂತಹ ಕೆಲಸ ಮಾಡ್ತಿದ್ದಾರೆ. ಸ್ಥಳಕ್ಕೆ ಆಂಬ್ಯುಲೆನ್ಸ್ ಕೂಡ ಬಂದಿರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಗಂಭೀರವಾಗಿ ಗಾಯಗೊಂಡಂತಹ ಗಾಯಾಳುಗಳನ್ನ ತತ್ಕ್ಷಣಕ್ಕೆ ಆಂಬ್ಯುಲೆನ್ಸ್ ಮೂಲಕ ಸ್ಥಳೀಯ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಇತ್ತೀಚೆಗೆ ಒಂದು ಬಸ್ ದುರಂತವನ್ನ ಜನ ಇನ್ನೂ ಕೂಡ ಮರ್ತಿಲ್ಲ. ಕಾರಣ ಪುಟ್ಟ ಕಂದಮ್ಮಗಳು ಸೇರಿ ಎಷ್ಟು ಜನ ಅದರಲ್ಲಿ ಬಲಿಯಾದ್ರು. ಬೆಂಕಿ ಹೊತ್ಕೊಂಡಿರುವಂತಹ ಪರಿಣಾಮ, ಇಡೀ ಬಸ್ ಬೆಂಕಿಗಾಹುತಿಯಾದಂತಹ ಪರಿಣಾಮ, ಅದರಲ್ಲಿದ್ದಂತಹ ಪ್ರಯಾಣಿಕರು ಕೂಡ ಬಲಿಯಾಗಿದ್ರು. ಈ ಘಟನೆ ಜನರ ಮನಸ್ಸಿನಿಂದ ಮಾಸುವ ಮುನ್ನವೇ ಮತ್ತೊಂದು ಇಂಥದ್ದೊಂದು ಘಟನೆಗೆ ಮತ್ತೊಂದು ರಾಜ್ಯ ಸಾಕ್ಷಿ ಆಗುತ್ತೆ ಅಂದ್ರೆ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಬಸ್ ಹೋಗ್ತಾ ಇರುತ್ತೆ, ರಾಂಗ್ ರೂಟ್ ಅಲ್ಲಿ ಆ ಟಿಪ್ಪರ್ ಲಾರಿ ಚಾಲಕ ಬಂದ್ರು ಅನ್ನುವಂತಹ ವಿಚಾರ ಸದ್ಯ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಉಲ್ಲಾಸ್ ಎಸ್ಕಿರುವಾಸೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಹೇಗಾಗಿದೆ ಅಪಘಾತ, ಎಷ್ಟು ಜನ ಪ್ರಯಾಣಿಕರಿದ್ರು, ಅವರ ಪರಿಸ್ಥಿತಿ ಏನು, ಲೇಟೆಸ್ಟ್ ಅಪ್ಡೇಟ್ ಏನ್ ಕೊಡ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಶ್ರುತಿ, ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಎಲ್ಲೊಂದ್ ಕಡೆ ಬಸ್ನಿಂದಾಗಿ ಕಂಟಕ ಶುರುವಾಗಿರುವಂತ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕೆಂತಂದ್ರೆ ಕಳೆದ 15 ದಿವಸಗಳಲ್ಲಿ 4 ಕರ್ನಾಟಕನೂ ಸೇರಿದಂತೆ ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡಿನ ಸೇರಿದಂತೆ ಸುಮಾರು ಬಸ್ ಅಪಘಾತಗಳು ಸಂಭವಿಸಿದೆ. ಇದಕ್ಕೆ ಇವತ್ತು ಬೆಳಗಿನ ಜಾವ ನಡೆದಿರುವಂತಹ ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯಲ್ಲಿ ನಡೆದಿರುವಂತಹ ಒಂದು ಭೀಕರ ಅಪಘಾತ ಸಾಕ್ಷಿ ಆಗಿರುವಂತದ್ದು. ಯಾಕೆಂತಂದ್ರೆ ಬಸ್ಸು ನಲ್ಲಿ ಸುಮಾರು 70 ಜನ ಪ್ರಯಾಣಿಕರು ಸಾಗ್ತಾ ಇದ್ದಂತಹ ಈ ಒಂದು ಬಸ್ ನಲ್ಲಿ ಏಕಾಏಕಿ ರಾಂಗ್ ರೂಟ್ ನಲ್ಲಿ ಬಂದಂತಹ ಜಲ್ಲಿ ತುಂಬಿದಂತಹ ಟಿಪ್ಪರ್ ಲಾರಿ ಬಂದು ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದಿದ್ದಂತಹ ರಭಸಕ್ಕೆ ಬಸ್ಸಿನ ಮೇಲೇನೆ ಆ ಟಿಪ್ಪರ್ ಲಾರಿ ಮಗುಚಿ ಬಿದ್ದಿದೆ. ಇದ್ರ ಪರಿಣಾಮವಾಗಿ ಲಾರಿ ಒಳಗಡೆ ಇದ್ದಂತಹ ಜಲ್ಲಿ ಸಂಪೂರ್ಣವಾಗಿ ಬಸ್ನ ಒಳಗಡೆ ಹೋಗಿರುವಂತದ್ದು. ಹೀಗಾಗಿ ಸುಮಾರು 70 ಜನ ಪ್ರಯಾಣಿಕರು ಆ ಒಂದು ಘಟನೆಯಿಂದಾಗಿ ಬಸ್ನ ಒಳಗಡೆ ಸಿಕ್ಕಾಕೊಂಡಿದ್ದಾರೆ. ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ 21 ಮಂದಿ ಪ್ರಯಾಣಿಕರು ಅಲ್ಲಿ ಸಾವನ್ನಪ್ಪಿರುವಂತದ್ದು. ಜೊತೆಗೆ ಜಲ್ಲಿಯ ಒಳಗಡೆನೂ ಕೂಡ ಸಾಕಷ್ಟು ಪ್ರಯಾಣಿಕರು ಸಿಕ್ಕಾಕೊಂಡಿದ್ದಾರೆ. ಅವ್ರನ್ನ ರಕ್ಷಣೆ ಮಾಡುವಂತ ಕೆಲಸ ಆಗ್ತಾ ಇದೆ. ಒಂದ್ ಕಡೆ ಸ್ಥಳೀಯರ ಅವ್ರನ್ನ ರಕ್ಷಣೆ ಮಾಡ್ತಿರುವಂತದ್ದು, ಮತ್ತೊಂದು ಕಡೆ JCB-ಗಳನ್ನ ತರಿಸ್ಬಿಟ್ಟು ಬಸ್ನ ಒಳಗಡೆ ತುಂಬಿರುವಂತಹ ಜಲ್ಲಿ ಆಗಿರ್ಬೋದು, ಬಸ್ನ ಮೇನ್ ಲಾರಿ ಏನ್ ಬಿದ್ದಿತ್ತು ಅದನ್ನ ತೆರವುಗೊಳಿಸುವಂತ ಕೆಲಸ ಆಗ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಟಿಪ್ಪರ್ ಲಾರಿಯ ಚಾಲಕನ ನಿರ್ಲಕ್ಷ್ಯವೇ ಈ ಒಂದು ಘಟನೆಗೆ ಕಾರಣ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಯಾಕೆಂತಂದ್ರೆ ಬೆಳಗಿನ ಜಾವ ಆಂಧ್ರಕ್ಕೆ ಅಂದ್ರೆ ಬೆಳಗಿನ ಕೆಲಸಕ್ಕೆ ಹೋಗುವಂತದ್ದಾಗಿರ್ಬೋದು, ಜೊತೆಗೆ ಶಾಲೆಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳ ಈ ಒಂದು ಘಟನೆಯಲ್ಲಿ ಹೆಚ್ಚು ಬಾಧಿತರಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ಟಿಪ್ಪರ್ ಲಾರಿ, ಜಲ್ಲಿ ತುಂಬಿದಂತಹ ಲಾರಿ ಅತಿ ವೇಗವಾಗಿ ರಾಂಗ್ ರೂಟ್ ನಲ್ಲಿ ಬರುತ್ತೆ. ರಾಂಗ್ ರೂಟ್ ನಲ್ಲಿ ಬಂದಂತಹ ಸಂದರ್ಭದಲ್ಲಿ ಎದುರುಗಡೆಯಿಂದ ಬರ್ತಾ ಇದ್ದಂತಹ ತೆಲಂಗಾಣ ರಾಜ್ಯಕ್ಕೆ ಸೇರಿದಂತಹ ಸರ್ಕಾರಿ ಬಸ್ಸಿಗೆ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಲಾರಿನ ಸಂಪೂರ್ಣವಾಗಿ ಬಸ್ನ ಮೇಲೆ ಮಗುಚಿ ಬೀಳುತ್ತೆ. ಇದ್ರ ಪರಿಣಾಮವಾಗಿ ಟಿಪ್ಪರ್ನ ಒಳಗಡೆ ಇದ್ದಂತಹ
ಜಲ್ಲಿ ಏನಿದೆ ಅದು ಸಂಪೂರ್ಣವಾಗಿ ಬಸ್ನ ಒಳಗಡೆ ತುಂಬಿಕೊಳ್ಳುತ್ತೆ. ಸೊ ಹೀಗಾಗಿ ಅಂದ್ರೆ ಬಸ್ಸಿಗೆ ಟಿಪ್ಪರ್ ಲಾರಿ ಡಿಕ್ಕಿ ಹೊಡೆದಿದ್ದರ ಬಸ್ಸಕ್ಕೆ ಅಲ್ಲಿ ಸಾವನ್ನಪ್ಪಿಲ್ಲ, ಆದ್ರೆ ಬಸ್ನ ಒಳಗಡೆ ಜಲ್ಲಿ ಏನು ಜಲ್ಲಿಯು ತುಂಬಿಕೊಳ್ಳುತ್ತೆ, ಅದ್ರ ಪರಿಣಾಮವಾಗಿ ಉಸಿರಾಡಕ್ಕಾಗದೆ ಬಹುತೇಕ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇರುವಂತದ್ದು. ಸದ್ಯ ಈಗ ಸ್ಥಳೀಯ ನಿವಾಸಿಗಳಾಗಿರ್ಬೋದು, ಪೊಲೀಸರು ಆ ರಕ್ಷಣಾ ಕಾರ್ಯವನ್ನ ಭರದಿಂದ ಮಾಡ್ತಾ ಇರುವಂತದ್ದು. ಆದ್ರೆ ಸಾವಿನ ಸಂಖ್ಯೆ 21ಕ್ಕೆ ಏರಿಕೆ ಆಗಿದೆ, ಇನ್ನೂ ಕೂಡ ಹೆಚ್ಚಳ ಆಗುವಂತ ಸಾಧ್ಯತೆಗಳು ಇರುವಂತದ್ದು. ಶ್ರುತಿ.